ಶ್ರೀಮತ್ ಪರಮ ಗಂಭೀರ ಸ್ಯಾದ್ವಾದಾಮೋಗಲಾಂಛನಂ ಝಿಯಾತ್ ತ್ರೈಲೋಕ್ಯನಾಥಸ್ಯ ಶಾಸನಂ ಜನಶಾಸನಂ. 24 ತೀರ್ಥಂಕರರ ಶ್ರೀಪಾದ ಪದ್ಮಗಳಿಗೆ ವಂದಿಸಿ, ಇತ್ತೀಚೆಗೆ ಪ್ರಕೃತಿಯ ವಿನಾಶವನ್ನ ಮನುಷ್ಯ ಬೇಕಂತಾನೆ ಮಾಡ್ತಾ ಇದ್ದಾರೆ. ಪ್ರಕೃತಿಯನ್ನ ಪ್ರಾಕೃತಿಕವಾಗಿರಲು ಬಿಡುವುದೇ ಮನುಷ್ಯನ ಕರ್ತವ್ಯವಾಗಿದೆ. ಅದರಲ್ಲಿ ಇಂದು ಪ್ರಕೃತಿಯನ್ನು ನಾವು ನಾಶ ಮಾಡಿದರೆ ನಾಳೆ ಮಹಾವಿನಾಶಕ್ಕೆ ನಾವು ನಾಂದಿ ಹಾಡಿದ ಹಾಗೆ ಅಂತ ತಿಳಿಸ್ತಾರೆ. ಈ ವಿನಾಶ ನಾವು ಎದ್ರ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿ ತಮಗೆ ಈಗಾಗಲೇ ಗೊತ್ತಾಗಿರಬಹುದು. ಯಾವ ಬೇಡ್ತಿ ನದಿಯನ್ನ ವರ್ಧಾ ನದಿಗೆ ಜೋಡಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಸರ್ಕಾರ ಈಗಾಗಲೇ ಕೈಗೊಂಡಿದೆ. ಸಹಸ್ರಲಿಂಗದ ಕಣ್ಣಿಮನೆಯಿಂದ ಹಾಗೆ ಲಿಂಡಕನಹಳ್ಳಿಯವರೆಗೆ ಪೈಪ್ಲೈನ್ ಮುಖಾಂತರ ನೀರನ್ನ ಅಲ್ಲಿಗೆ ತೆಗೆದುಕೊಂಡೋಗಿ ನದಿ ಜೋಡಣೆ ಕಾರ್ಯಕ್ರಮವನ್ನ ಈಗಾಗಲೇ ಅನುಷ್ಠಾನ ಮಾಡಬೇಕು ಅಂತ ಹೇಳಿ DPR ತಯಾರಿ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ. ಇದರಿಂದ ಮನುಷ್ಯನಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ, ಪ್ರಕೃತಿ ವಿನಾಶ ಆಗ್ತದೆ, ಹಾಗೆ ಜಾನುವಾರುಗಳಿಗೆ, ಹಕ್ಕಿಗಳಿಗೆ, ಪಕ್ಷಿಗಳಿಗೆ ಎಲ್ಲದರ ಮೇಲೆಯೂ ಕೂಡ ವಾತಾವರಣದ ಮೇಲೆ ಮಹಾವಿನಾಶದ ಸೂಚನೆ ಇದು. ಎಲ್ಲದರ ಮೇಲೆ ಒಂದು ಹಾನಿಯ ಆಗ್ತಕ್ಕಂಥ ಸಂಪೂರ್ಣ ಒಂದು ಲಕ್ಷಣ ಇದರಲ್ಲಿ ಕಾಣ್ತಾ ಇದೆ. ಸರ್ಕಾರ ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಜನರಿಗೆ ಒಳಿತಾಗ್ತಕ್ಕಂಥ ಕೆಲಸವನ್ನ ಮಾಡಬೇಕು, ಪ್ರಕೃತಿಯನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಒಂದು ಬೇಡ್ತಿ ಮತ್ತು ವರದಾ ನದಿಯ ಜೋಡಣೆ, ಅಘನಾಶಿನಿ ವೇದಾವತಿ ನದಿಯ ಜೋಡಣೆ, ಇದರಿಂದ ಪ್ರಕೃತಿಯ ಹಾನಿ ತುಂಬಾ ಆಗೋದಿದೆ. ಇಂಥ ಯೋಜನೆಗಳಿಗೆ ನಮ್ಮ ವಿರೋಧ ಇದೆ. ಈ ಒಂದು ಪ್ರತಿಭಟನೆಯನ್ನು ಮಾಡಿ ಸಿರ್ಸಿಯಲ್ಲಿ 11ನೇ ತಾರೀಕಿಗೆ ಮಧ್ಯಾಹ್ನ 2:30 ಗಂಟೆಗೆ ಇದರ ಒಂದು ಜನಜಾಗೃತಿ ಹಾಗೆ ವಿರೋಧ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಯೋಜನೆಗೆ ನಮ್ಮ ಎಲ್ಲರ ವಿರೋಧವನ್ನು ವ್ಯಕ್ತಪಡಿಸಿ ಪ್ರಕೃತಿಯನ್ನ ನಾವು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಒಂದಾಗಿರೋಣ ಅಂತಕ್ಕಂಥ ಸಂದೇಶವನ್ನ ಈ ಮೂಲಕ ತಮಗೆ ತಿಳಿಪಡಿಸಲು ಇಚ್ಛಿಸ್ತೇವೆ.